ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಕುಮಾರ್ ರೆಡ್ಡಿ ಅಂತ. ನಾನು ಕನ್ಸಲ್ಟೆಂಟ್ ರೇಡಿಯೇಷನ್ ಆಗಿ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತು ರೇಡಿಯೋಥೆರಪಿನಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ಆಗಿದೆ, ಸೊ ಏನೇನು ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಿದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈಗ ರೇಡಿಯೋಥೆರಪಿ ಟೆಕ್ನಿಕ್ಸು ಮತ್ತು ಆಮೇಲೆ ವೆರಿಫಿಕೇಷನ್ ಮೆಥಡಾಲಜಿ ಎಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಪ್ರಾಬ್ಲಿ ಈಗ ಒಂದು 20 ಇಯರ್ಸ್ ಮುಂಚೆಗೂ ಇವಾಗಕ್ಕೂ ಕಂಪೇರ್ ಮಾಡಿದರೆ ಸೊ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಸೊ ಅದರಲ್ಲಿ IGRT ಅನ್ನೋ ಒಂದು ಟೆಕ್ನಾಲಜಿ ಸೊ ಅದು ರೇಡಿಯೋಥೆರಪಿ ಟ್ರೀಟ್ಮೆಂಟ್ಗೆ ಭಾಳ ಉಪಯೋಗ ಆಗುತ್ತೆ. ಸೊ IGRT ಅಂದರೆ ಏನು? ಸೊ IGRT ಅಂದರೆ ಇಮೇಜ್ ಗೈಡೆಡ್ ರೇಡಿಯೋಥೆರಪಿ ಅಂತ ಕರೀತಾರೆ. ಸೊ ಅದರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಮುಂಚೆ ಯಾವ ಪೊಸಿಷನಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀಮೋ ಆ ಪೊಸಿಷನಲ್ಲಿ ಮಲಗಿಸ್ಬಿಟ್ಟು ಕೆಲವು CT ಸ್ಕ್ಯಾನ್ ಆಗಲಿ ಎಕ್ಸ್ರೇ ಆಗಲಿ ತೆಗೆದುಬಿಟ್ಟು ಅದನ್ನು ಕಂಪೇರ್ ಮಾಡ್ತೀವಿ. ಟ್ರೀಟ್ಮೆಂಟ್ಗೆ ಮುಂಚೆ ಏನೇನು ಇಮೇಜಿಂಗ್ ಮಾಡಿರ್ತೀಮೋ ಅದಕ್ಕೆ ಕಂಪೇರ್ ಮಾಡಿ ಟ್ರೀಟ್ಮೆಂಟ್ ಪೊಸಿಷನ್ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ವೆರಿಫೈ ಮಾಡಿದ ಮೇಲೇ ಟ್ರೀಟ್ಮೆಂಟ್ ಕೊಡುತ್ತೆ. ಉದಾಹರಣೆಗೆ ಸೊ ಈಗ ಈ IGRT ಟೆಕ್ನಿಕ್ನ ಡೇ ಟು ಡೇ ಪ್ರಾಕ್ಟೀಸ್ಗೆ ಯಾವ ಥರ ಉಪಯೋಗ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಲ್ಲ ಪೇಷಂಟ್ಸ್ಗೆ ಈಗ ರೇಡಿಯೋಥೆರಪಿ ಮಾಡಬೇಕಂದ್ರೆ ಸೊ ನಾವು ಯಾವ ಪೊಸಿಷನಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀಮೋ ಆ ಪೊಸಿಷನಲ್ಲಿ ಮಲಗಿಸ್ಬಿಟ್ಟು ಒಂದು CT ಸ್ಕ್ಯಾನ್ ತೊಗೊತೀವಿ. CT ಸ್ಕ್ಯಾನ್ ಮಾಡಿದ ಮೇಲೆ ಸೊ ಎಲ್ಲಿಗೆ ರೇಡಿಯೇಷನ್ ಕೊಡಬೇಕು, ಯಾವ ಕಡೆಯಿಂದ ಕೊಡಬೇಕು, ಯಾವ ಜಾಗಕ್ಕೆ ರೇಡಿಯೇಷನ್ ಹೋಗಬೇಕು, ಯಾವ ಜಾಗಕ್ಕೆ ರೇಡಿಯೇಷನ್ ಹೋಗಬಾರ್ದು ಅಂತ ಪ್ಲ್ಯಾನಿಂಗ್ ಅಂತ ಇರುತ್ತೆ. ಸೊ ನಾವು ಸ್ಕ್ಯಾನ್ ಮಾಡಿದ ಮೇಲೆ ಪ್ರತಿಯೊಬ್ಬರು ಪೇಷಂಟ್ಸ್ಗೂ ಸ್ಕ್ಯಾನ್ ಮಾಡಿದ ಮೇಲೆ ಈ ಥರ ಪ್ರೊಸೀಜರ್ ಇರುತ್ತೆ. ಸೊ ಅದನ್ನು ಕಾಂಟೂರಿಂಗ್ ಇಲ್ಲ ಅಂದರೆ ಪ್ಲ್ಯಾನಿಂಗ್ ಅಂತ ಹೇಳ್ತಾರೆ. ಸೊ ಉದಾಹರಣೆಗೆ ಈಗ ಲಂಗ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಲಂಗ್ ಕ್ಯಾನ್ಸರಲ್ಲಿ ಏನಾಗುತ್ತೆ ಅಂದರೆ ಪೇಷಂಟ್ ಉಸಿರಾಡ್ತಾ ಇರ್ತಾರೆ. ಸೊ ಆವಾಗ ಟ್ಯೂಮರ್ ಮೂವ್ ಆಗ್ತಾ ಇರುತ್ತೆ ಒಳಗಡೆ. ಸೊ ಬಟ್ ಅದು ನಮಗೆ ಆಚೆಯಿಂದ ಕಾಣಿಸಲ್ಲ. ಬಟ್ ಒಳಗಡೆ ಶ್ವಾಸ ತಗೋವಾಗ ಸೊ ಮೇಲ್ಗಡೆ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಈಗ ರೇಡಿಯೇಷನ್ ಕರೆಕ್ಟ್ ಜಾಗಕ್ಕೆ ಹೋಗ್ತಾ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳೋಕ್ಕೇ ಈ IGRT ಅನ್ನೋವಂಥ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಪೇಷಂಟ್ನ ಟ್ರೀಟ್ಮೆಂಟ್ ಬರುವಾಗ ಯಾವ ಪೊಸಿಷನಲ್ಲಿ ಟ್ರೀಟ್ಮೆಂಟ್ ಕೊಡ್ತೀಮೋ ಆರ್ ಯಾವ ಪೊಸಿಷನಲ್ಲಿ CT ಸ್ಕ್ಯಾನ್ ಮಾಡಿರ್ತಾರೋ ಸೊ ಅದೇ ಪೊಸಿಷನಲ್ಲಿ ಮಲಗಿಸ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಅದೇ ಪೊಸಿಷನಲ್ಲಿ CT ಸ್ಕ್ಯಾನ್ ತೊಗೊತಾರೆ. ಈ CT ಸ್ಕ್ಯಾನ್ ತೊಗೊಂಡು ಮುಂಚೆ ಯಾವ CT ಸ್ಕ್ಯಾನ್ ಮಾಡಿರ್ತಾರೋ ಅದ್ರ ಮೇಲೆ ಓವರ್ಲ್ಯಾಪ್ ಮಾಡಿ ಕಂಪೇರ್ ಮಾಡಿ ಈಗ ಲಂಗ್ ಟ್ಯೂಮರು ಅದೇ ಜಾಗದಲ್ಲಿ ಇದೆಯಾ ಇಲ್ಲಾಂದರೆ ಏನಾದರೂ ಹೆಚ್ಚು ಕಮ್ಮಿ ಮೇಲ್ಗಡೆ ಕೆಳಗಡೆ ಮೂವ್ ಆಗಿದೆಯಾ ಅಂತ ನೋಡಿಕೊಂಡು ಒಂದೇ ಪೊಸಿಷನಲ್ಲಿ ಇದ್ದರೆ ಮಾತ್ರ ಟ್ರೀಟ್ಮೆಂಟ್ ಕೊಡೋಕ್ಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸೊ ರೇಡಿಯೇಷನ್ ನಾವು ಕರೆಕ್ಟಾಗಿ ಯಾವ ಜಾಗಕ್ಕೆ ಕೊಡಬೇಕೋ ಆ ಜಾಗಕ್ಕೆ ಮಾತ್ರ ಫೋಕಸ್ ಮಾಡ್ಬೋದು. ಆಮೇಲೆ ರೇಡಿಯೇಷನ್ ಸೈಡ್ ಎಫೆಕ್ಟ್ಸ್ ಅಂತ ಇರುತ್ತೆ. ಈಗ ಲಂಗ್ ಟ್ಯೂಮರ್ಸಲ್ಲಿ ಪಕ್ಕ ಸ್ಪೈನಲ್ ಕಾರ್ಡ್ ಇರ್ಬೋದು, ಅನ್ನನಾಳ ಇರ್ಬೋದು, ಇಲ್ಲಾಂದರೆ ಹಾರ್ಟು ಇರ್ಬೋದು. ಸೊ ಇದು ಪೊಸಿಷನ್ ವೆರಿಫೈ ಮಾಡಿಕೊಂಡು ಸೊ ದಟ್ ಆ ಜಾಗಕ್ಕೆ ರೇಡಿಯೇಷನ್ ಹೋದಂಗೆ ರೇಡಿಯೇಷನ್ ಡೋಸ್ನ ಕಮ್ಮಿ ಮಾಡ್ಬೋದು. ಸೊ ಇದು IGRTನಲ್ಲಿ ಮಾಡೋದು. ಟ್ರೀಟ್ಮೆಂಟ್ ಕೊಡೋಕ್ಕೆ ಮುಂಚೆ ಒಂದು ಸ್ಕ್ಯಾನ್ ತೊಗೊಂಡು ಆ ಟ್ಯೂಮರ್ ಕರೆಕ್ಟ್ ಜಾಗದಲ್ಲಿ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಆಮೇಲೆ ರೇಡಿಯೇಷನ್ ಕೊಡೋದನ್ನ IGRT ಅಂತಾರೆ. ಜನರಲಿ IGRT ಇಲ್ಲ ಅಂದರೆ ಸೊ ಒಂದು ಎಕ್ಸ್ರೇ ತೆಗಿಬೋದು. ಬಟ್ ಎಕ್ಸ್ರೇನಲ್ಲಿ ನಾವು ಕರೆಕ್ಟಾಗಿ ಟ್ಯೂಮರ್ನ ನೋಡೋಕೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗಲ್ಲ. ಸೊ ದಟ್ ಬೇರೆ ಕಡೆಗೂ ಹೋಗೋಕ್ಕೂ ಚಾನ್ಸ್ ಇರುತ್ತೆ. ಈಗ IGRTಗೂ ಬೇರೆ ಟ್ರೀಟ್ಮೆಂಟ್ಗೂ ಏನು ವ್ಯತ್ಯಾಸ ಇರುತ್ತೆ ಅಂದರೆ ಸೊ ಇದೊಂದು ಸ್ಕ್ಯಾನ್ ಮಾಡಿ ಪೊಸಿಷನ್ ಕರೆಕ್ಟಾಗಿ ವೆರಿಫೈ ಮಾಡಿಬಿಟ್ಟು ಆಮೇಲೆ ನಾವು ರೇಡಿಯೇಷನ್ ಮಾಡ್ತೀವಿ. ಸೊ ದಟ್ ಅದು ಕರೆಕ್ಟ್ ಜಾಗಕ್ಕೆ ರೇಡಿಯೇಷನ್ ಹೋಗುತ್ತೆ. ಅದರಿಂದ ಜಾಸ್ತಿ ಡೋಸು ಕೊಡ್ಬೋದು, ಆಮೇಲೆ ರೇಡಿಯೇಷನ್ ಸೈಡ್ ಎಫೆಕ್ಟ್ಸೂ ಕಮ್ಮಿ ಮಾಡ್ಬೋದು. ಮತ್ತು ಇನ್ನೊಂದು ಉದಾಹರಣೆಗೆ ಸೊ ಮೋಸ್ಟ್ ಕಾಮನ್ ಆಗಿ ಇದು IGRT ಟೆಕ್ನಿಕ್ನ ಯೂಸ್ ಮಾಡೋ ಅಂಥ ಕ್ಯಾನ್ಸರ್ ಅಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್. ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ ಟ್ರೀಟ್ ಮಾಡಬೇಕಂದ್ರೆ ಇದು IGRT ಟೆಕ್ನಿಕ್ ಯೂಸ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಕೆಳಗಡೆ ಮತ್ತು ಆಮೇಲೆ ಮೇಲ್ಗಡೆ ಬ್ಲ್ಯಾಡರ್ ಮತ್ತು ರೆಕ್ಟಮ್ ಅಂತ ಇರುತ್ತೆ. ಸೊ ನೀವು ಟ್ರೀಟ್ಮೆಂಟ್ ಟೋಟಲ್ ಟೈಮು ಸ್ವಲ್ಪ ಅರೌಂಡ್ ಒಂದು 10 ನಿಮಿಷ 15 ನಿಮಿಷ ಆಗ್ಬೋದು. ಸೊ ಈ 10 to 15 ನಿಮಿಷದಲ್ಲಿ ಬ್ಲ್ಯಾಡರ್ ಫಿಲ್ಲಿಂಗು ಮತ್ತು ರೆಕ್ಟಲ್ ಫಿಲ್ಲಿಂಗ್ ಅಂತ ಆಗುತ್ತೆ. ಸೊ ಅದರಿಂದ ಪ್ರಾಸ್ಟೇಟ್ ಗ್ಲ್ಯಾಂಡ್ ಸ್ವಲ್ಪ ಮೇಲೆ ಕೆಳಗಡೆ ಮೂವ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಈ IGRT ಮಾಡೋದ್ರಿಂದ ಸೊ ನಾವು ಕರೆಕ್ಟ್ ಪೊಸಿಷನ್ನ ನೋಡಿಕೊಂಡು ಅದೇ ಪೊಸಿಷನ್ಗೆ ರೇಡಿಯೇಷನ್ ಕೊಡ್ಬೋದು.
ಸೊ ಈ IGRT ಮೂಲಕ ರೇಡಿಯೇಷನ್ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಆಗುತ್ತೆ. ಸೊ ರೇಡಿಯೇಷನ್ ಪ್ರಾಸ್ಟೇಟ್ಗೆ ಮಾಡಿದಾಗ ಸೊ ರೆಕ್ಟಮ್ಗೆ ಮತ್ತು ಬ್ಲ್ಯಾಡರ್ಗೆ ರೇಡಿಯೇಷನ್ ಡೋಸ್ ಹೋಗೋಕ್ಕೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಕಮ್ಮಿ ಮಾಡೋಕ್ಕೆ ಪೊಸಿಷನ್ ಕರೆಕ್ಟಾಗಿ ಕನ್ಫರ್ಮ್ ಮಾಡಿಕೊಂಡು ಸೊ ರೇಡಿಯೇಷನ್ ಕೊಡೋದ್ರಿಂದ ಸೊ ಈ ರೆಕ್ಟಲ್ ಕಾಂಪ್ಲಿಕೇಶನ್ಸ್ನ ತುಂಬ ಅವಾಯ್ಡ್ ಮಾಡ್ಬೋದು. ಸೊ ಇನ್ನೊಂದು ಉದಾಹರಣೆಗೆ, ಸೊ ಜನರಲಿ ಕೆಲವು ಸತಿ ಬ್ರೈನ್ ಟ್ಯೂಮರ್ಸಲ್ಲಿ ಗಡ್ಡೆಗಳು ಈಗ ಕ್ರಿಟಿಕಲ್ ಸ್ಟ್ರಕ್ಚರ್ಸ್ ಅಂತ ಇರುತ್ತೆ. ಬ್ರೈನ್ ಸ್ಟೆಮ್ ಇಲ್ಲ ಅಂದರೆ ಆಪ್ಟಿಕ್ ನರ್ವ್, ಆಪ್ಟಿಕ್ ಆಸ್ಮಾ ಅಂತ ಕ್ರಿಟಿಕಲ್ ಲೊಕೇಶನ್ಸಲ್ಲಿ ಇರುವಾಗ ಸೊ ಈ IGRT ಅನ್ನೋದು ಭಾಳ ಯೂಸ್ ಆಗುತ್ತೆ. ಸೊ ಜನರಲಿ ಟ್ಯೂಮರ್ ಈ ಥರ ಕ್ರಿಟಿಕಲ್ ಸ್ಟ್ರಕ್ಚರ್ಸ್ಗೆ ಹತ್ತಿರ ಇದ್ದಾಗ ಈಗ ನಾವು ಟ್ಯೂಮರ್ನ ಕಂಟ್ರೋಲ್ ಮಾಡೋಕ್ಕೆ ಕೊಡೋ ಡೋಸಸ್ಸು ಈ ನಾರ್ಮಲ್ ಸ್ಟ್ರಕ್ಚರ್ಸ್ ಟಾಲರೆನ್ಸ್ಗಂತೆ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅಡಿಕ್ವೇಟ್ ಡೋಸ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಟ್ಯೂಮರ್ ಕಂಟ್ರೋಲ್ ಮಾಡೋಕ್ಕೆ. ಸೊ ಈ ಥರ IGRT ಅನ್ನೋ ಟೆಕ್ನಿಕ್ ಇದ್ದರೆ ಸೊ ನಾವು ಸ್ವಲ್ಪ ನೋಡಿಕೊಂಡು ಸೊ ದಟ್ ರೇಡಿಯೇಷನ್ ನಾರ್ಮಲ್ ಸ್ಟ್ರಕ್ಚರ್ಸ್ಗೆ ಇದು ಬ್ರೈನ್ ಸ್ಟೆಮ್ ಆಗಲಿ ಮತ್ತು ಆಪ್ಟಿಕ್ ನರ್ವ್ ಆರ್ ಆಪ್ಟಿಕ್ ಆಸ್ಮಾ ಅಂತ ರೀಜನ್ಸ್ಗೆ ಹೋಗಲ್ಲ. ಆಮೇಲೆ ಜಾಸ್ತಿ ಡೋಸ್ನ ಈ ಬರೀ ಟ್ಯೂಮರ್ಗೆ ಮಾತ್ರ ಫೋಕಸ್ ಮಾಡ್ಬೋದು. ಸೊ ಅದರಿಂದ ಈ ಸೈಡ್ ಎಫೆಕ್ಟ್ಸ್ನು ಕಮ್ಮಿ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಇದು ರೇಡಿಯೇಷನ್ ಡೋಸ್ನ ಟ್ಯೂಮರ್ಗೂ ಜಾಸ್ತಿ ಡೋಸು ಕೊಡೋಕ್ಕೂ ಆಗುತ್ತೆ. ಮತ್ತು ಇನ್ನೊಂದು ಜಾಗ ವೇರ್ ಇದು ರೇಡಿಯೋಥೆರಪಿ ಆರ್ IGRT ಟೆಕ್ನಿಕ್ಸ್ ಮತ್ತು DIBH ಟೆಕ್ನಿಕ್ ಅಂತ ಬರುತ್ತೆ. ಸೊ ಅದು ಈಗ ಲೆಫ್ಟ್ ಸೈಡೆಡ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಸೊ ಲೆಫ್ಟ್ ಸೈಡ್ ಬ್ರೆಸ್ಟ್ ಆಗಲಿ ಚೆಸ್ಟ್ ವಾಲ್ ಆಗಲಿ ಸೊ ಅದು ಹಾರ್ಟ್ಗೆ ತುಂಬ ಹತ್ತಿರ ಇರುತ್ತೆ. ಸೊ ಅದರಿಂದ ಈಗ ಚೆಸ್ಟ್ ವಾಲ್ಗೆ ರೇಡಿಯೇಷನ್ ಕೊಡಬೇಕು ಅಂದರೆ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಡೋಸು ಹಾರ್ಟ್ಗೆ ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ ಆಲ್ರೆಡಿ ಕೀಮೋಥೆರಪಿ ತೊಗೊಂಡಿರ್ತಾರೆ, ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸು ಕೀಮೋಥೆರಪಿ ತೊಗೊಂಡಿರ್ತಾರೆ. ಸೊ ಕೀಮೋಥೆರಪಿಯಿಂದನೂ ಹಾರ್ಟ್ ಮೇಲೆ ಸ್ವಲ್ಪ ಎಫೆಕ್ಟ್ ಇರುತ್ತೆ. ಸೊ ಅದ್ರ ಮೇಲೆ ಈಗ ರೇಡಿಯೇಷನ್ ಎಫೆಕ್ಟು ಇದ್ದರೆ ಸೊ ಕಾರ್ಡಿಯಾಕ್ ಟಾಕ್ಸಿಸಿಟಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕಮ್ಮಿ ಮಾಡೋಕ್ಕೆ ಇದು ಒಂಥರ ಆಫ್ IGRT ಟೆಕ್ನಿಕ್ DIBH ಅಂತ ಇಡ್ತಾರೆ. ಸೊ ಅದನ್ನು ಯೂಸ್ ಮಾಡಿದ್ರೆ ಸೊ ನಾವು ಹಾರ್ಟು ಮತ್ತು ಚೆಸ್ಟ್ ವಾಲ್ ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ. ಸೊ ದಟ್ ನಾವು ರೇಡಿಯೇಷನ್ ಕೊಡುವಾಗ ಹಾರ್ಟನ್ನ ವಿ ಕ್ಯಾನ್ ರೇಡಿಯೇಷನ್ ಫೀಲ್ಡಿಂದ ಆಚೆ ತಳ್ಬೋದು. ಸೊ ದಟ್ ದ ಡೋಸ್ ರೇಡಿಯೇಷನಿಂದ ಹಾರ್ಟಿಗೆ ಬರೋ ಡೋಸು ಕಮ್ಮಿ ಆಗುತ್ತೆ. ಆಮೇಲೆ ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ಸೊ ಈ DIBH ಟೆಕ್ನಿಕ್ ಅನ್ನೋದನ್ನು ಹೇಗೆ ಮಾಡ್ತಾರೆ ಅಂದರೆ ಸೊ ಪೇಷಂಟ್ಗೆ ಯಾವ ಪೊಸಿಷನಲ್ಲಿ ಟ್ರೀಟ್ಮೆಂಟ್ ಕೊಡ್ತೀಮೋ ಸೊ ಅದೇ ಪೊಸಿಷನಲ್ಲಿ ಮಲ್ಕೋಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು RPM ಅಂತ ಬರುತ್ತೆ. ಸೊ ಇದು RPM ಏನು ಮಾಡುತ್ತೆ ಅಂದರೆ ಸೊ ಪೇಷಂಟ್ ರೆಸ್ಪಿರೇಟರಿ ಮೂಮೆಂಟ್ನ ಅಸೆಸ್ ಮಾಡುತ್ತೆ. ಸೊ ಈಗ ಎಷ್ಟು ಶ್ವಾಸ ತೊಗೊಂಡ್ರೆ ಈಗ ಹಾರ್ಟ್ಗೂ ಲಂಗಕ್ಕೂ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಅಂತ ಗೊತ್ತಾಗತ್ತೆ. ಸೊ ಅದನ್ನ ನೋಡಿಕೊಂಡು ಸೊ ಪೇಷಂಟ್ನ ನಾವು ಅಡ್ವೈಸ್ ಮಾಡ್ಬೋದು, ಇನ್ನು ಸ್ವಲ್ಪ ಜಾಸ್ತಿ ಉಸಿರು ತೊಗೋಬೇಕು ಇಲ್ಲ ಅಂದರೆ ಜಾಸ್ತಿ ಮಾಡಬೇಡಿ. ಸೊ ಈ ಥರ ಆಪ್ಟಿಮಮ್ ಆಗಿ ನಾವು ಡಿಸೈಡ್ ಮಾಡ್ಬೋದು. ಸೊ ಎಷ್ಟು ಉಸಿರು ತೊಗೊಂಡು ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಹಾರ್ಟು ಮತ್ತು ಚೆಸ್ಟ್ ವಾಲ್ ಮಧ್ಯದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಸ್ಕ್ಯಾನ್ ಮಾಡ್ತಾರೆ. ಸೊ ಅಗೈನ್ ಪ್ರೊಸೀಜರ್ ಎಲ್ಲ ಇದೆ ಸೇಮ್ ಇರುತ್ತೆ. ಸೊ ಸ್ಕ್ಯಾನ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿದ ಮೇಲೆ ಕಂಪ್ಯೂಟ್ರಲ್ಲಿ ನಾವು ಮತ್ತೆ ಈಗ ಎಲ್ಲಿಗೆ ರೇಡಿಯೇಷನ್ ಕೊಡಬೇಕು, ಎಲ್ಲಿಗೆ ರೇಡಿಯೇಷನ್ ಹೋಗಬಾರದು ಅಂತ ಕಂಪ್ಯೂಟ್ರಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡ್ತೀವಿ. ಪ್ಲ್ಯಾನ್ ಮಾಡಿದ ಮೇಲೆ ಸೊ ಸೇಮ್ ಥಿಂಗ್ ಈಗ ಸ್ಕ್ಯಾನಿಂಗ್ಗೆ ಯಾವ ಥರ ಮಾಡಿರ್ತಾರೋ ಅದೇ ಥರ ಟ್ರೀಟ್ಮೆಂಟ್ಗೂ ಮಲ್ಕೋಬೇಕಾಗತ್ತೆ. ಸೊ ಅದೇ ಪೊಸಿಷನಲ್ಲಿ ಮಲ್ಕೊಂಡು ಮತ್ತು ಒಂದು ದೊಡ್ಡ ಉಸಿರು ತೊಗೊಂಡು ಇಟ್ಕೊಂಡು ಸೊ ದಟ್ ಆವಾಗ ಈಗ ಚೆಸ್ಟ್ ವಾಲ್ ಮತ್ತು ಹಾರ್ಟ್ ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ. ಆ ಡಿಸ್ಟೆನ್ಸ್ ಜಾಸ್ತಿ ಇದ್ದರೆ ರೇಡಿಯೇಷನ್ ಡೋಸ್ ಟು ದ ಹಾರ್ಟ್ನು ಕಮ್ಮಿ ಆಗುತ್ತೆ. ಸೊ ದಟ್ ಟ್ರೀಟ್ಮೆಂಟಿಂದ ಫ್ಯೂಚರಲ್ಲಿ ಕಾರ್ಡಿಯಾಕ್ ಕಾಂಪ್ಲಿಕೇಶನ್ಸ್ನ ಕಮ್ಮಿ ಮಾಡ್ಬೋದು. ಸೊ ಈ ಥರ ಡಿಫ್ರೆಂಟ್ ಲೊಕೇಶನ್ಸಲ್ಲಿ IGRT ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಸೊ ಟ್ಯೂಮರ್ಗೆ ಎಷ್ಟು ಕಂಟ್ರೋಲ್ ಮಾಡೋಕ್ಕೆ ಎಷ್ಟು ಜಾಸ್ತಿ ಡೋಸ್ ಬೇಕೋ ಅದನ್ನು ಟ್ಯೂಮರ್ಗೆ ಮಾತ್ರ ಫೋಕಸ್ ಮಾಡಿ ಅಟ್ ದ ಸೇಮ್ ಟೈಮ್ ಈಗ ಟ್ಯೂಮರ್ ಹತ್ತಿರ ಇರೋ ನಾರ್ಮಲ್ ಸ್ಟ್ರಕ್ಚರ್ಸ್ಗೆ ಡೋಸ್ ಕಮ್ಮಿ ಮಾಡಿ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ನ ತುಂಬ ಕಡಿಮೆ ಮಾಡ್ಬೋದು. ಸೊ ಈ ಥರ ಆ್ಯಕ್ಚುಲಿ IGRT ಟೆಕ್ನಿಕ್ ಯೂಸ್ ಮಾಡಿ ಸೊ ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಲಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಆಗಲಿ ಸೊ ಅದರಲ್ಲಿ ಆ್ಯಕ್ಚುಲಿ ಭಾಳ ಇಂಪ್ರೂವ್ಮೆಂಟ್ಸ್ ಆಗಿದೆ. ಟ್ರೀಟ್ಮೆಂಟ್ ಡಿಸೀಸ್ ಕಂಟ್ರೋಲಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಅಟ್ ದ ಸೇಮ್ ಟೈಮ್ ಈಗ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸೂ ತುಂಬ ಕಡಿಮೆ ಆಗಿದೆ. ಸೊ ಇದ್ರ ಬಗ್ಗೆ ಏನಾದರೂ ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕಂದರೆ ಯು ಕ್ಯಾನ್ ಆಲ್ವೇಸ್ ವಿಸಿಟ್ ಅವರ್ ವೆಬ್ಸೈಟ್ srishankaracancerhospitals.com. ಥ್ಯಾಂಕ್ ಯು.